ನನ್ನ ಹೆಸರು ಚಂದ್ರಶೇಖರ್ ಅಂತ. ಹ್ಮ್. ಫೀಲ್ಡ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಹ್ಮ್. ಸ್ಫಟಿಕ ಫೆಸಿಲಿಟಿ ಸರ್ವಿಸ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನಮ್ದು ಮ್ಯಾನ್ ಪವರ್ ಸಪ್ಲೈ ಮಾಡೋದು. ಹ್ಮ್. ಈಗ ರಿಕ್ವೈರ್ಮೆಂಟ್ ಇರೋದು ನಮಗೆ ಮೈಪಾಲ್ ಕಂಪ್ನಿ, ಮೈಪಾಲ್ ಅಂತ ಐತೆ, ಅಲ್ಲಿಗೆ ಆಮೇಲೆ ಜೆಕೆ ಟರ್ಗ್ ಎರಡು ಕಡೆನೂ ತಗೋತೀವಿ. ಮೈಸೂರು ಸರೌಂಡಿಂಗ್. ಮೈಸೂರು ಸರೌಂಡಿಂಗ್ ಮಾತ್ರ. ನಿಮ್ದು ಏನಿರುತ್ತೆ ಸರ್? ಸ್ಯಾಲ್ರಿ ಯಾವ ರೀತಿ ಇರುತ್ತೆ? ಎಜುಕೇಶನ್ ಏನಿರಬೇಕು? ಎಜುಕೇಶನ್ ಅನ್ಸ್ಕಿಲ್ಡ್ ತಗೋತೀನಿ, ಸ್ಕಿಲ್ಡ್ ತಗೋತೀನಿ. ಹ್ಮ್. ಅವ್ರಿಗೆಲ್ಲ ESC ಫೆಸಿಲಿಟಿ ಇರ್ತದೆ, PF ಫೆಸಿಲಿಟಿನೂ ಇರ್ತದೆ, ಊಟ ತಿಂಡಿ ಇರುತ್ತೆ. ಆಮೇಲೆ ಔಟ್ ಸೈಡ್ ಇಂದ ಬಂದವರಿಗೆ ರೂಮ್ ಫೆಸಿಲಿಟಿನೂ ಇದೆ ನಮ್ಮದ್ರಲ್ಲಿ. ಮತ್ತೆ ಇಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಯಾವ ರೀತಿ ಇರುತ್ತೆ ಸರ್? ಈಗ ITI ಮಾಡಿರ್ತಾರೆ, PU ಮತ್ತೆ ಡಿಪಾರ್ಟ್ಮೆಂಟ್ ವೈಸ್ ಚೇಂಜಸ್ ಇರುತ್ತೆ. ಈಗ ಹೌಸ್ ಕೀಪಿಂಗು ಮತ್ತೆ ಇರ್ಬೋದು, ಈಗ ಅನ್ಸ್ಕಿಲ್ಡ್ ಇರೋರ್ಗೆ ಇಲ್ಲ, ಅನ್ಸ್ಕಿಲ್ಡ್ ಹೆಲ್ಪರ್ ಆಗಿ ತಗೋತೀವಿ. ಹೆಲ್ಪರ್ ಆಗಿ ತಗೋತೀರಾ? ಈಗ ಒಂದು ITI PU ಮಾಡಿರೋ ಅಂಥವ್ರು ಅವರು ಡಿಪಾರ್ಟ್ಮೆಂಟ್ ಅಂದ್ರೆ ಕಂಪ್ನಿ ಒಳಗಡೆ ಡಿಪಾರ್ಟ್ಮೆಂಟ್ ಚೇಂಜ್ ಇರ್ತದೆ. ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಹಾಕೊಡ್ತೀವಿ. ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್. ಮತ್ತೆ ESI PF ESI PF ಊಟ ತಿಂಡಿ ಫೆಸಿಲಿಟಿ ಎಲ್ಲ ಟೇಕ್ ಹೋಮ್ ಸ್ಯಾಲರಿ ಅವರಿಗೆಲ್ಲ ಅಪ್ ಟು 15,000 ರೂಪಾಯಿ ಮೇಲೆ ಸಿಗುತ್ತೆ. 15,000. ESI PF ಸೇರಿದ್ರೆ ಎಷ್ಟಾಗುತ್ತೆ ಸರ್? ಅದು 18 ಚಿಲ್ಲರೆ ಸಿಗುತ್ತೆ. 18 ಚಿಲ್ಲರೆ ಸಿಗುತ್ತೆ. ಡ್ಯೂಟಿ ಎಷ್ಟಿರುತ್ತೆ? 8 ಅವರ್ಸ್ ಡ್ಯೂಟಿ ಇರುತ್ತೆ. ಆಮೇಲೆ ಎಲ್ಲರಿಗೂ ಶಿಫ್ಟ್ ವೈಸ್ ಬರಬೇಕು. ಒಂದ್ ವಾರ ಫಸ್ಟ್, ಒಂದ್ ವಾರ ನೈಟ್, ಒಂದ್ ವಾರ ಸೆಕೆಂಡ್. ರೈಟ್. ಈಗ ಕಂಟಿನ್ಯೂಸ್ ಏನಾರು ಹಾಕೊಡೋಕ್ಕಾಗುತ್ತಾ? ಅಂತವ್ರಿಗೂ ಬೇಕಾದ್ರೆ ಫೆಸಿಲಿಟಿ ಇದೆ. ಕಂಟಿನ್ಯೂಸ್. ನಮ್ಗೆ ಈಗ ಸೆಕೆಂಡ್ ನೈಟ್ ಬೇಕು ಅಂದ್ರೆ ನೈಟು ಆಯ್ತು, ಪರ್ಮನೆಂಟ್ ಹಾಕೊಡ್ತೀವಿ. ಯಾಕೆಂದ್ರೆ ಕಾಲೇಜ್ ಹುಡುಗರುಗಳು ಇರ್ತಾರಲ್ಲ, ಕಾಲೇಜ್ ಹುಡುಗರುಗಳು ಜಾಸ್ತಿ ಬೇಕಾದ್ರೆ ಅವ್ರಿಗೆ ಓದ್ಕೊಂಡು ಕೆಲಸ ಮಾಡ್ಕೊಂಡು ಓದ್ಕೊತೀರ ಅನ್ನೋರ್ಗೆ ಜಾಸ್ತಿ ಆತಿಥ್ಯ ಅವ್ರು ಕೊಡ್ತೀವಿ. ಶಿಫ್ಟ್ ಹಾಕೊಡ್ತೀವಿ. ಹಾಕೊಡ್ತೀವಿ. ಮತ್ತೆ ಯಾವ್ಯಾವ್ದು ಮಣಿಪಾಲ್ ಮತ್ತೆ ಮೈಪಾಲ್ ಆಮೇಲೆ ಜೆ ಕೆಟರ್ಗೆ ಸದ್ಯಕ್ಕೆ ರಿಕ್ವೈರ್ಮೆಂಟ್ ಉಂಟು. 200 ಜನದಷ್ಟು ಐತೆ. ಎರಡಕ್ಕೂ ತಗೋತೀವಿ. ಎರಡಕ್ಕೂ ತಗೋತೀರಾ? ಲೇಡೀಸ್ ಮತ್ತೆ ಲೇಡೀಸ್ ಜೆಂಟ್ಸ್ ಎರಡನ್ನು ತಗೋತೀರಾ? ಏಜ್ ಲಿಮಿಟ್ ಎಲ್ಲಿಂದ? ಏಜ್ 18ರಿಂದ 45 ಒಳಗಡೆ. 15ರಿಂದ 45 ಒಳಗಡೆ. ನಿಮ್ಮ ಆಫೀಸ್ ಇರೋದಲ್ಲಿ ಮೈಸೂರಲ್ಲಿ? ವಿಜಯನಗರ ಪೋಸ್ಟೇಜ್ ಅಲ್ಲಿ ನಮ್ಮ ಆಫೀಸ್ ಬರೋದು. ಪೋಸ್ಟೇಜ್. ನಿಮ್ಮ ಆಫೀಸ್ ಅಡ್ರೆಸ್ ಹೇಳ್ತೀರಾ? ಹಂಗೆ ವಿಜಯನಗರ ಪೋಸ್ಟೇಜ್. ನೀವು ನಂಬರ್, ಕಾಂಟ್ಯಾಕ್ಟ್ ನಂಬರ್ 9060106667. ಮತ್ತೆ ಇನ್ಯಾವುದಕ್ಕೆ ರೆಫರ್ ಮಾಡ್ತಾ ಇದ್ರಿ? ಈಗ ಎರಡಕ್ಕೆ ಇದೆಯಾ ಸರ್? ಈಗ ಸದ್ಯಕ್ಕೆ ಇವೆರಡಕ್ಕೆ ರೆಫರ್ ಮಾಡ್ತಿರೋದು. ಯಾಕಂದ್ರೆ ಇದನ್ನ ಫಿಲ್ ಮಾಡಬೇಕು. ಸದ್ಯಕ್ಕೆ ಇದೊಂದೇ ವೇಕೆನ್ಸಿ ನಮಗೆ ಅರ್ಜೆಂಟ್ ಇರೋದು. ಮತ್ತೆ ಏನಾರು ಅಲ್ಲಿ ಏನಾರು ಕಂಪ್ನಿ ಕಡೆಯಿಂದ ಪರ್ಮನೆಂಟ್ ಏನಾರು ಇರುತ್ತಾ? ಅದನ್ನ ರೆಫರ್ ಇವರು ನೀಟಾಗಿ ಅಟೆಂಡೆನ್ಸ್ ನೀಟಾಗಿ ಮಾಡ್ಕೊ ಹೋಗ್ತಿದ್ರೆ ಕಂಪ್ನಿ ಕಡೆ ನಾವು ರೆಫರ್ ಮಾಡಿ ಕೊಡಿಸ್ತೀವಿ. ಅವ್ರನ್ನೇ ಅಲ್ಲೇ ಡಿಪಾರ್ಟ್ಮೆಂಟ್ ಅವರೇ ತಗೋತಾರೆ. ಡಿಪಾರ್ಟ್ಮೆಂಟ್ ಸೂಪರ್ವೈಸರ್ ಇರ್ತಾರಲ್ಲ, ಅವ್ರಿಗೆ ಒಳ್ಳೆ ಕೆಲಸಗಾರ ನೀಟಾಗಿ ಬರ್ತವ್ರೆ ತಪ್ಪಿಸ್ಕೊಳ್ಳೋದನ್ನ ಅವರೇ ಕರ್ಕೊತಾರೆ ಕೆಲಸ. ಆಮೇಲೆ ನಮ್ಮ ಆಫೀಸ್ ಕಡೆಯಿಂದ ವರ್ಷಕ್ಕೋಸ್ಕರ ಔಟ್ ಸೈಡ್ ಕರ್ಕೊಯ್ತೀವಿ. ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮಾಡಿಸ್ತೀವಿ. ಎಲ್ಲ ತರ ಬೆನಿಫಿಟ್ ಇದೆ ನಮ್ಮ ಆಫೀಸ್. ಸ್ಯಾಲ್ರಿ ಯಾವ ಟೈಮ್ ಆಗುತ್ತೆ ಸರ್? ಸ್ಯಾಲ್ರಿ 5 to 7 ಎಲ್ಲ ಆಗುತ್ತೆ ಸರ್. 5 to 7. ಆಮೇಲೆ ಅಡ್ವಾನ್ಸ್ ಕೊಡ್ತೀವಿ. ಈಗ ಹೊರಗಡೆಯಿಂದ ಬಂದವ್ರಿಗೆ ರೂಮ್ ಫೆಸಿಲಿಟಿ ಏನಾದ್ರು ಇರುತ್ತಾ? ರೂಮ್ ಫೆಸಿಲಿಟಿ ಇದೆ. ಅಂದ್ರೆ ಇಲ್ಲಿ ಕಂಪ್ನಿ ಸುತ್ತಾನೆ ಇರುತ್ತೆ ನಿಮ್ಗೆ? ಹತ್ರದಲ್ಲೇ ಕೊಡ್ತೀವಿ. ಕಂಪ್ನಿ ಹತ್ರದಲ್ಲೇ. ಇದು ಬರೋದು ಮೈಸೂರು KRS ಮೇನ್ ರೋಡ್ ಹತ್ರ. KRS ಮೇನ್ ರೋಡ್ ಹತ್ರ ಮಣಿಪಾಲ್ ಜೆಕೆಟರ್ ಅಲ್ಲೇ ಅಕ್ಕಪಕ್ಕಲ್ಲೇ ಇರೋದು. ಮತ್ತೆ ಇನ್ಯಾವ್ದಾರ ಕಂಪ್ನಿಗೆ ರೆಫರ್ ಮಾಡ್ತೀರಾ? ಇವಾಗ ಸದ್ಯಕ್ಕೆ ಸರ್ ಅಷ್ಟು ರಿಕ್ವೈರ್ಮೆಂಟ್ ಫಿಲ್ ಮಾಡಿದ್ಮೇಲೆ ಬೇರೆ ಕಡೆ ಕಂಪ್ನಿಗೆ ರೆಫರ್ ಮಾಡೋದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕರ್ನಾಟಕ ಪೀಪಲ್ಸ್ ಟಿವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಧನ್ಯವಾದಗಳು.